20 ಸಾಲಿನ ಕರ್ನಾಟಕ ದೇವದಾಸಿ ಪ್ರತಿಬಂಧಕ ನಿಷೇಧ ಪರಿಹಾರ ಮತ್ತು ಪುನರ್ವಸತಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸರ್ ಎಲ್ಲರೂ ಹೇಳಿದ್ರು ಮೌನ ಸಮ್ಮತಿ ಲಕ್ಷಣ. ಮೌನ ಅರ್ಥ ಆಗಿದೆ. ಯಾರು ಶಕ್ತಿ ಇಲ್ಲ ಅಂತ ಅವ್ರು ಹೇಳಿಲ್ಲ ಸರ್. ಹಿರಿಯರು ಈ ಒಂದು ಅನಿಷ್ಟ ಪದ್ಧತಿ ಆಯ್ತು. ವೆಲ್ಕಮ್ ಮಾಡಿದಿರಿ, ಶಾರ್ಟ್ ಮಾಡಿ ಓದ್ಬಿಡಿ. ವೆಲ್ಕಮ್ ಅಲ್ವಾ ಸರ್? ಥ್ಯಾಂಕ್ ಯು ಸರ್. ಓದ್ಲಾ ಬೇಡ ಸರ್? ಬ್ರೀಫ್ ಅಲ್ಲಿ ಬ್ರೀಫ್ ಟೆಲ್ ಇನ್ ಬ್ರೀಫ್. ಎಸ್ ಸರ್. ಸರ್, ಹಾಲಿ ಕರ್ನಾಟಕದಲ್ಲಿ ಸುಮಾರು 46,660 ಮಾಜಿ ದೇವದಾಸಿ ಮಹಿಳೆಯರು ನಮ್ಮ ಇಲಾಖೆ ಸಮೀಕ್ಷೆಗೆ ಒಳಪಟ್ಟಿರ್ತಾರೆ. ಈ ದೇವದಾಸಿ ಪದದ ನಿರ್ದಿಷ್ಟ ವ್ಯಾಖ್ಯಾನವನ್ನು ಈ ಕಾಯ್ದೆಯಲ್ಲಿ ಮಾಡಲಾಗಿದೆ. ಇದರಿಂದ ನೈಜ ಫಲಾನುಭವಿಗಳನ್ನು ಗುರುತಿಸಿ ಹಾಗೂ ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ಉನ್ನತಿಗೆ ಈ ಒಂದು ಆಕ್ಟು ನೆರವಾಗಲಿದೆ ಸರ್. ಮೂಲ ಕಾಯ್ದೆಯು ಹೇಳಿ ಅಲ್ಲ ಮಾತಾಡಿ ಎಲ್ಲ ಓದಿ ಅದನ್ನು ಟೆಲ್ ಇನ್ ಬ್ರೀಫ್. ಇವರು ಏನೇನು ದಿಕ್ಕು ತಪ್ಪಿಸ್ತಾರೆ ಗಡಿಬಿಡಿ ಮಾಡಿ ಓದ್ಕೊಂಡು ಹೋಗಿ ಸರ್. ಯಾಕಂದ್ರೆ ಸರ್ ಒಂದೇ ಸರ್, ಈ ದೇವದಾಸಿ ಪದ್ಧತಿ ಇದೆ. ಅಶೋಕ್ ಸರ್, ನೀವು ಮಿನಿಸ್ಟರ್ ಆಗಿ ನೀವು ಕಂಟಿನ್ಯೂ ಮಾಡಿ, ನಿಮ್ಮ ಡ್ಯೂಟಿ ನೀವು ಮಾಡಿ. ಸರ್, ಈ ದೇವದಾಸಿ ಪದ್ಧತಿ ನಾವು ಎಷ್ಟು ಬೇಡ ಅಂತ ಹೇಳಿ ಸಮಾಜದಲ್ಲಿ ಬಹಳಷ್ಟು ಇದನ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಚಾಲನೆಯಲ್ಲಿದೆ ಸರ್. ನಮ್ಮ ಅಂಕಿ ಅಂಶದ ಪ್ರಕಾರ ಸರ್, ಬಾಗಲಕೋಟೆ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಬಳ್ಳಾರಿ ಆಗಿರಬಹುದು, ಈ ಅಂಕೆ ಸಂಖ್ಯೆಗಳನ್ನ ನೋಡಿದ್ರೆ ನಾವು ಯಾವ ಕಾಲದಲ್ಲಿ ಇನ್ನೂ ಇದೀವಿ ಅನ್ನೋದು ಒಂದು ನಮಗೆ, ಯಾಕಂದ್ರೆ ಎಲ್ಲರಿಗೂ ಸಾಮಾಜಿಕ ಬದ್ಧತೆ ಇದ್ದೇ ಇದೆ ಸರ್. ಸಹಕಾರಿ ಕ್ಷೇತ್ರದಲ್ಲಿ ಅಷ್ಟೊಂದು ದೀರ್ಘವಾಗಿ ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ರು, ಎಲ್ಲರೂ ಕೂಡ ಮಾತನಾಡಿದ್ರು, ತಮ್ಮ ಅನಿಸಿಕೆಗಳನ್ನು ಸದನದ ಮುಂದೆ ಇಟ್ಟರು ಕೂಡ. ಅದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟರು. ಬಟ್ ಇದು ಸಮಾಜದ ಇಂಥ ಒಂದು ಪಿಡುಗಿಗೆ ಸರ್, ಒಂದು 2 ನಿಮಿಷ ನನಗೆ ಟೈಮ್ ಕೊಡಲಿಲ್ಲ ಅಂತಂದರೆ, 2 ವರ್ಷ ಆಯಿತು ನಾನು ಮಂತ್ರಿಯಾಗಿ, ಮೊದಲನೇ ಬಾರಿಗೆ ನಾನು ಈ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದೀನಿ. ನನಗೆ ಮಾತನಾಡಲಿಕ್ಕೆ ತಾವು ಅವಕಾಶ ಕೊಡಬೇಕು. ಯಾಕಂತಂದರೆ ಇದು ಮುಂಚೆ ಸರ್ ಕಾನೂನಿನ ಏನು ಈ ಆ್ಯಕ್ಟನ್ನ ನಾವು ತೆಗೆದುಕೊಂಡು ಬಂದಿರೋದ್ರಿಂದ ಸಂವಿಧಾನಿಕವಾದಂಥ ಹಕ್ಕನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್. ಯಾಕಂದರೆ ಅವ್ರಿಗೆ ಏನೇ ಹೆಲ್ತ್ ಇಶ್ಯೂ ಇದ್ದರೆ, ಸೀರಿಯಸ್ ಕಾಯಿಲೆ ಇದ್ದರೆ, ಹಾರ್ಟ್ ಕಾಯಿಲೆ ಇದ್ದರೆ, ಕ್ಯಾನ್ಸರ್ ಕಾಯಿಲೆ ಇದ್ದರೆ ಅದನ್ನ ಸಂಪೂರ್ಣವಾದಂಥ ವೆಚ್ಚವನ್ನು ಸರ್ಕಾರ ಇನ್ಮೇಲೆ ಅವ್ರಿಗೆ ಭರಿಸಬೇಕು. ಇಷ್ಟು ವರ್ಷ 45 ವರ್ಷ ಮೇಲ್ಪಟ್ಟಂಥ ದೇವದಾಸಿಯರಿಗೆ ಮಾಸಿಕ 2,000 ರೂಪಾಯಿ ನಾವು ಅವ್ರಿಗೆ ವೇತನವನ್ನು ಕೊಡ್ತಾ ಇದ್ವಿ ಸರ್. ಈ ಒಂದು ಆ್ಯಕ್ಟ್ ನಾವು ತೆಗೆದುಕೊಂಡು ಬಂದಿರೋದ್ರಿಂದ ಏನು 45 ವರ್ಷ ಮೇಲ್ಪಟ್ಟಂಥವ್ರಿಗೆ ಅಷ್ಟೇ ಅಲ್ಲ, ಎಲ್ಲ ದೇವದಾಸಿಯರು ಅವರು 25 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, 35 ವರ್ಷ ಇರ್ಬೋದು, ಎಲ್ಲರಿಗೂ ಕೂಡ ಈ ವೇತನ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಂತ್ರಿಗಳು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ದೇವದಾಸಿ ಪ್ರತಿಬಂಧಕ ನಿಷೇಧ ಪರಿಹಾರ ಮತ್ತು ಪುನರ್ವಸತಿ ವಿಧೇಯಕವನ್ನು ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ.